ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸೆಲ್ಯುಲಾರ್ ಲೆವೆಲಿಂದಲೇ ಏಜಿಂಗ್ ಪ್ರಾಸೆಸ್ಸನ್ನು ತಡೀಲಿಕ್ಕೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಯಾವ್ಯಾವುದರಲ್ಲಿ ಹೇರಳವಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕು. ಗ್ಲುಟಾಥಯಾನ್ ಅನ್ನುವಂಥದ್ದು ಮಾಸ್ಟರ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಕನ್ಸಿಡರ್ ಮಾಡಲ್ಪಟ್ಟಿದೆ. ಇದು ಒಂದು ರೀತಿಯ ಪ್ರೋಟೀನ್. ಗ್ಲುಟಾಥಯಾನ್ ಅನ್ನುವಂಥದ್ದು ಅದು ಲಿವರಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಸಾಧಾರಣ 20-30 ವರ್ಷದವರೆಗೆ ಈ ಗ್ಲುಟಾಥಯಾನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತದೆ ಲಿವರಲ್ಲಿ. ಆಮೇಲೆ ಏಜ್ ಆದ ಹಾಗೆ ಅದು ಕಡಿಮೆ ಆಗ್ತಾ ಬರ್ತದೆ ಪ್ರೊಡಕ್ಷನ್ ಅದರದ್ದು. ಈ ಗ್ಲುಟಾಥಯಾನ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಆ್ಯಂಟಿ ಆಕ್ಸಿಡೆಂಟ್. ಇದರಲ್ಲಿ ಏಜಿಂಗ್ ಪ್ರೊಸೆಸ್ ಅನ್ನು ತಡಿಲಿಕ್ಕೆ ಬಹಳಷ್ಟು ಸಹಕಾರಿ. ಅಂದರೆ ಸ್ವಚ್ಛತೆ ಮಾಡಲಿಕ್ಕೆ, ಸೆಲ್ಯುಲಾರ್ ಲೆವೆಲಿಂದ ಕ್ಲೆನ್ಸ್ ಮಾಡಲಿಕ್ಕೆ ಈ ಗ್ಲುಟಾಥಯಾನ್ ಬಹಳಷ್ಟು ಸಹಕಾರಿ. ಚರ್ಮವನ್ನು ಸಾಫ್ಟ್ ಆಗಿಡಲಿಕ್ಕೆ, ಏಜಿಂಗನ್ನು ತಡಿಲಿಕ್ಕೆ ಅದು ಸಹಕಾರಿಯಾಗಿರುವಂಥದ್ದು. ಅದು ಮುಖ್ಯವಾಗಿರುವಂಥದ್ದು ಸಲ್ಫರ್ ರಿಚ್ ಫುಡ್ಗಳಲ್ಲಿ ಜಾಸ್ತಿ ಇರುವಂಥದ್ದು. ಒಂದು ಅಂದರೆ ಈ ಕ್ಯಾಬೇಜ್ ಇರಬಹುದು, ಬ್ರೋಕಲಿ ಇರಬಹುದು, ಕಾಲಿಫ್ಲವರ್ ಇರಬಹುದು. ಇಂತಹ ಸಲ್ಫರ್ ರಿಚ್ ಫುಡ್ಗಳಲ್ಲಿ ಗ್ಲುಟಾಥಯಾನ್ ಅನ್ನುವಂಥ ಅಂಶ ಜಾಸ್ತಿ ಇರ್ತದೆ. ಅಂತಹ ಅಂಶವನ್ನು ನೀವು ಜಾಸ್ತಿ ತಗೊಳ್ಳೋದ್ರಿಂದ ನಮ್ಮ ಚರ್ಮ ಕೂಡ ಲೈವ್ಲಿ ಆಗಿರ್ತದೆ ಮತ್ತು ಏಜಿಂಗ್ ಪ್ರೊಸೆಸ್, ಚರ್ಮ ಮಾತ್ರ ಅಲ್ಲ ಓವರ್ ಆಲ್ ಏಜಿಂಗ್ ಪ್ರೊಸೆಸ್ಸನ್ನು ತಡಲಿಕ್ಕೆ ಸಹಕಾರಿ ಆಗ್ತದೆ. ಇನ್ನು ಈ ಗ್ಲುಟಾಥಯಾನ್ ಪ್ರೊಡಕ್ಷನ್ ಕಡಿಮೆ ಆಗೋದು ಫ್ಯಾಟಿ ಲಿವರ್ ಇದ್ದರೆ. ಫ್ಯಾಟಿ ಲಿವರಿಗೆ ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ. ಅದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಯಾವ ರೀತಿಯೂ ಇಲ್ಲ. ಶುಗರ್ನ ಅಂಶ ಜಾಸ್ತಿ ಆದರೆ ಅದು ಫ್ಯಾಟಿ ಲಿವರ್ ಕಾಮನ್. ಹಾಗಾಗಿ ಈ ಫ್ಯಾಟಿ ಲಿವರ್ನ ಅಂಶ ಗ್ಲುಟಾಥಯಾನನ್ನು ಪ್ರೊಡಕ್ಷನನ್ನು ಕಡಿಮೆ ಮಾಡೋದ್ರಿಂದ ಅಲ್ಲಿ ಆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಕಡಿಮೆ ಆಗೋದ್ರಿಂದ ಏಜಿಂಗ್ ಪ್ರೊಸೆಸ್ ಕೂಡ ಫಾಸ್ಟ್ ಆಗೋ ಚಾನ್ಸಸ್ ಇದ್ದಾವೆ. ಇನ್ನು ಬರುವಂಥದ್ದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂದರೆ ನಮ್ಮ ಚರ್ಮ ಕೂಡ ಆಗಿರುವಂಥದ್ದು ಹೆಲ್ದಿ ಫ್ಯಾಟ್ಸ್ ತಿನ್ನಲೆ. ಫ್ಯಾಟ್ ನಮ್ಮ ದೇಹಕ್ಕೆ, ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ. ನಮ್ಮ ಏಜಿಂಗನ್ನು ತಡೀಲಿಕ್ಕೆ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುವಂಥದ್ದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ನಮ್ಮ ಚರ್ಮದಲ್ಲಿರುವಂತಹ ಎಣ್ಣೆಯ ಅಂಶ ಅಥವಾ ಆ ಒಂದು ಮಾಯಿಶ್ಚರನ್ನು ರಿಟೈನ್ ಮಾಡಲಿಕ್ಕೂ ಬೇಕಾಗ್ತದೆ. ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡ್ತದೆ ಮತ್ತು ಹೆಲ್ದಿ ಲಿವರನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಅದು ಸಹಕಾರಿ ಆಗ್ತದೆ. ರಕ್ತದಲ್ಲಿ ರಕ್ತನಾಳಗಳಲ್ಲಿ ಬಿಲ್ಡ್ ಆಗಿರುವಂತಹ ಪ್ಲೇಕ್ಗಳನ್ನೆಲ್ಲ ತೆಗೆದು ಲಿವರ್ಗೆ ತಂದು ಲಿವರಲ್ಲಿ ಫ್ಯಾಟ್ ಬ್ರೇಕ್ ಡೌನನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಅದು ಸಹಾಯ ಮಾಡ್ತದೆ. ಚರ್ಮವನ್ನು ಸಾಫ್ಟ್ ಆಗಿ ಲೈವ್ಲಿ ಆಗಿಡ್ಲಿಕ್ಕೂ ಸಹಕಾರಿ ಆಗ್ತದೆ. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನುವಂಥದ್ದು ನಮ್ಮ ನರ್ವಸ್ ಸಿಸ್ಟಮ್ಗಳನ್ನು ಕೂಡ, ನರ್ವಸ್ ಸಿಸ್ಟಮನ್ನು ಪ್ರತಿ ನರ್ವ್ಗಳನ್ನು ಕೂಡ ಆಕ್ಟಿವ್ ಆಗಿಡಲಿಕ್ಕೆ ಸಹಕಾರಿಯಾಗಿರುವಂಥದ್ದು. ಆ ಆಕ್ಟಿವ್ ಆಗಿರುವಂಥದ್ದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆ್ಯಂಟಿ ಏಜಿಂಗ್ ಪ್ರೊಸೆಸ್ಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಇನ್ನು ಬರುವಂಥದ್ದು ವಿಟಮಿನ್ ಎ. ಈ ವಿಟಮಿನ್ ಎ ಅನ್ನುವಂಥದ್ದು ನಮ್ಮ ಜೀವಕೋಶದಲ್ಲಿರುವಂತಹ DNA ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಆ ಒಂದು ಆಕ್ಸಿಡೇಷನ್ ಪ್ರೊಸೆಸ್ಸನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಬಹಳ ಸಹಕಾರಿ ಆಗ್ತದೆ. ಹಾಗಾಗಿ ವಿಟಮಿನ್ ಎ ರಿಚ್ ಇರುವಂತಹ ಕ್ಯಾರೆಟ್ ಇರಬಹುದು, ಹಸಿರು ಸೊಪ್ಪುಗಳಿರಬಹುದು, ಮುಂತಾದವನ್ನು ನೀವು ಜಾಸ್ತಿ ತಗೊಂಡ್ರೆ ಅದು ಕೂಡ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ. ಇನ್ನು ವಿಟಮಿನ್ ಸಿ. ವಿಟಮಿನ್ ಸಿಯ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಅದು ಆಟೋಮ್ಯಾಟಿಕ್ಕಾಗಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ನಮ್ಮನ್ನು ಲೈವ್ಲಿ ಆಗಿಡಲಿಕ್ಕೆ, ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಸಿಟ್ರಸ್ ಫ್ರೂಟ್ಸ್ ಇರಬಹುದು, ದ್ರಾಕ್ಷಿ ಇರಬಹುದು, ನಿಂಬೆಹಣ್ಣು ಇರಬಹುದು, ಹುಳಿ ಹಣ್ಣುಗಳು, ಬೇಸಿಕಲಿ ಕಿತ್ತಳೆ ಇರಬಹುದು, ಮೊಸಂಬಿ ಇರ್ಬೋದು, ಇವೆಲ್ಲ ಕೂಡ ವಿಟಮಿನ್ ಸಿ ರಿಚ್, ನಮ್ಮನ್ನು ಆ್ಯಕ್ಟಿವ್ ಆಗಿಡಲಿಕ್ಕೆ ಮತ್ತು ಲೈವ್ಲಿ ಆಗಿಡಲಿಕ್ಕೆ ಮತ್ತು ಈ ಸೆಲ್ಯುಲಾರ್ ಲೆವೆಲಿಂದ ಸ್ವಚ್ಛತೆಯನ್ನು ಜಾಸ್ತಿ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿ ಆಗುವಂಥದ್ದು. ಇನ್ನು ರೆಸ್ವೆರೆಟ್ರಾಲ್ ಅನ್ನುವಂತಹ ಇನ್ನೊಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದು ಮುಖ್ಯವಾಗಿ ಸಿಗುವಂಥದ್ದು ಈ ನೇರಳೆ ಹಣ್ಣು ಮತ್ತು ಕೆಲವು ಬೆರ್ರಿಗಳಲ್ಲಿ ಮತ್ತು ಕಪ್ಪು ದ್ರಾಕ್ಷಿಗಳಲ್ಲೆಲ್ಲ ಜಾಸ್ತಿ ಸಿಗುವಂಥದ್ದು. ಇದು ಕೂಡ ನಿಮ್ಮನ್ನು ಆಕ್ಟಿವ್ ಆಗಿಡಲಿಕ್ಕೆ ಸಹಕಾರಿ ಆಗುವಂಥದ್ದು. ಯಾವ ರೀತಿಯಲ್ಲಿ ಅಂದರೆ ಸೆಲ್ಯುಲಾರ್ ಲೆವೆಲಿಂದ ಆಕ್ಸಿಡೇಷನ್ ಪ್ರೊಸೆಸ್ಸನ್ನು ಕಡಿಮೆ ಮಾಡಿ ಈ ಆಕ್ಸಿಡೆಂಟ್ಸ್ ಏನು ಪ್ರೊಡ್ಯೂಸ್ ಆಗಿದೆ ಅಥವಾ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಆಗಿದೆ ಅದನ್ನು ಯೂರಿನಿನ ಮೂಲಕ, ಮೂತ್ರದ ಮೂಲಕ ಹೊರಗೆ ಹಾಕಲಿಕ್ಕೆ ಸಹಕಾರಿಯಾಗುವಂಥದ್ದೇ ಈ ರೆಸ್ವೆರೆಟ್ರಾಲ್ ಅನ್ನುವಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್. ಇದು ನೀವು ಕೇಳಿರ್ಬೋದು, ಕ್ಲಿಯೋಪಾತ್ರ ಅನ್ನುವಂತಹ ವಿಶ್ವಸುಂದರಿ ಈ ವೈನಲ್ಲೇ ಸ್ನಾನ ಮಾಡಿಕೊಂಡು ವೈನನ್ನೇ ತಗೊಳ್ತಿದ್ಲು, ಅಂದರೆ ದ್ರಾಕ್ಷಾರಸವನ್ನೇ ತಗೊಳ್ತಿದ್ಲು, ಅಂದರೆ ರೆಸ್ವೆರೆಟ್ರಾಲ್ ರಿಚ್ ಅಂತ ಅದು. ಹಾಗಾಗಿ ಈ ರೆಸ್ವೆರೆಟ್ರಾಲ್ ಅನ್ನುವಂಥದ್ದು ನಿಮ್ಮನ್ನು ಯಂಗ್ ಆಗಿಡ್ಲಿಕ್ಕೆ ಸಹಕಾರಿಯಾಗ್ತದೆ. ಯೂರಿನ್ ಮೂಲಕ, ಮೂತ್ರದ ಮೂಲಕ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್, ಏಜ್ ಮಾಡುವಂತಹ ಎಂಡ್ ಪ್ರಾಡಕ್ಟ್ಸನ್ನು ಕ್ಲೆನ್ಸ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು ಈ ರೆಸ್ವೆರೆಟ್ರಾಲ್ ಅಂತ. ಇಷ್ಟು ಬಿಟ್ಟರೆ ಎಲ್ಲಕ್ಕಿಂತ ಬೆಸ್ಟ್ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅಥವಾ ಆ್ಯಂಟಿ ಏಜಿಂಗ್ ಮಾಡುವಂತಹ ಒಂದು
ಪ್ರೊಸೆಸ್ ಅಂದರೆ ಉಪವಾಸ ಚಿಕಿತ್ಸೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳುವಂತಹ ಒಂದು ಫಾಸ್ಟಿಂಗ್ ಥೆರಪಿ ಅಥವಾ ಉಪವಾಸ ಚಿಕಿತ್ಸೆ ಆಟೋಫೇಜಿಯನ್ನು ಪ್ರಮೋಟ್ ಮಾಡ್ತದೆ. ಆಟೋಫೇಜಿ ಅಂದರೆ ತನ್ನನ್ನು ತಾನೇ ತಿನ್ನುವಂಥದ್ದು. ಜೀವಕೋಶದಲ್ಲಿರುವಂತಹ ಆತ್ಮಹತ್ಯಾ ಸಂಚಿಗಳು ಅಥವಾ ಲೈಸೋಸೋಮ್ಗಳು ಜೀವಕೋಶವನ್ನು ಅದು ಹಾಳಾದ ಡ್ಯಾಮೇಜ್ ಜೀವಕೋಶಗಳನ್ನು ತಿಂದು ಅದರಲ್ಲಿ ಇರುವಂತಹ ಮೈಟೋಕಾಂಡ್ರಿಯಾ ಇರಬಹುದು, ಅದರಲ್ಲಿರುವಂತಹ ಬೇರೆ ಪಾರ್ಟ್ಗಳನ್ನು ಹಾಗೆ ಬಿಟ್ಟರೆ ಅದು ಹೊಸ ಸೆಲ್ ಫಾರ್ಮ್ ಆಗಲಿಕ್ಕೆ ಅದು ರಾ ಮೆಟೀರಿಯಲ್ ಸಿಕ್ಕಿದ ಹಾಗೆ. ಹಾಗಾಗಿ ಹೆಚ್ಚೆಚ್ಚು ಸೆಲ್ ಡಿವಿಷನ್ ಆಗೋ ಅಗತ್ಯ ಇಲ್ಲ. ಹಳೆ ಸೆಲ್ಲಿದ್ದೇ ಅಲ್ಲಿ ಅಂಶಗಳು ಉಳಿದಿರ್ತವೆ. ಹಾಗಾಗಿ ಅಲ್ಲಿ ಹೆಚ್ಚೆಚ್ಚು ಸೆಲ್ ಡಿವಿಷನ್ ಆದ ಹಾಗೆ ಏಜ್ ಆದಾಗೆ ಕಾಣ್ತೀರಾ ನೀವು. ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸು ಜಾಸ್ತಿ ಆಗ್ತದೆ. ಸೆಲ್ ಡಿವಿಷನ್ ಜಾಸ್ತಿ ಆದ ಹಾಗೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಬೇಕು, ಎಂಡ್ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತವೆ. ಸೊ ನೀವು ಉಪವಾಸ ಚಿಕಿತ್ಸೆಯನ್ನು ಮಾಡೋದ್ರಿಂದ ಆಟೋಫೇಜಿ ಜಾಸ್ತಿ ಆದಾಗ ನೀವು ಇನ್ನಷ್ಟು ಯಂಗ್ ಆಗಿ ಕಾಣಲಿಕ್ಕೆ, ಸೆಲ್ಯುಲಾರ್ ಲೆವೆಲಿಂದಲೇ ಸ್ವಚ್ಛತೆ ಸ್ಟಾರ್ಟ್ ಆಗಿ ನೀವು ಯಂಗ್ ಆಗಿ ಕಾಣಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ. ಹಾಗಾಗಿ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಜೀವಕೋಶದ ಲೆವೆಲಿಂದಲೇ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗಿರುವಂಥದ್ದು. ನಿಮ್ಮ ಸಂಸ್ಕರಣಾ ಘಟಕವನ್ನು ಸ್ವಚ್ಛವಾಗಿ ಕ್ಲೀನಾಗಿರಿಸಿ, ಆಕ್ಟಿವ್ ಆಗಿರಿಸಿ. ಹಾಗಾಗಿ ನಿಮ್ಮ ಆ್ಯಂಟಿ ಏಜಿಂಗ್ ಪ್ರೊಸೆಸ್ಸನ್ನು ಈಗಲೇ ಸ್ಟಾರ್ಟ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದ.